ಕಲಬುರಗಿ ತಾಲೂಕಿನ ಕೆರೆಬೋಸ್ಕ ಗ್ರಾಮದಲ್ಲಿ ಕೆರೆಯ ಮಣ್ಣು ರೈತರ ಜಮೀನುಗಳಿಗೆ ಸಾಗಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಅಕ್ರಮ ನಡೆದಿದೆ ಎಂಬ ಆರೋಪಗಳು ಸುಳ್ಳು ಎಂದು ಗ್ರಾಮಸ್ಥರು ಹಾಗೂ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕೃಷಿ ಜಮೀನು ಸಮತಟ್ಟಾಗಿಸಲು ಹಾಗೂ ರೈತರಿಗೆ ಅನುಕೂಲವಾಗುವ ಉದ್ದೇಶದಿಂದಲೇ ಮಣ್ಣು ಸಾಗಿಸಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ನಾವು ಕೆರೆಯಿಂದ ನಾವು ತರ್ತಾ ಇದ್ದೇವೆ. ನಮ್ಮ ಜಮೀನು ಪೂರ್ತಿ ತೊಳೆದೋಗಿದೆ. ಇಲ್ಲಿ ಏನಾದರೂ ಸ್ವಲ್ಪ ಏನು ಹುಲ್ಲು ಬೀಳ್ತಾ ಇಲ್ಲ. ಇಲ್ಲಿ ಆ ಮಣ್ಣು ಹಾಕು ನಾ ಕಾಳು ತಿಳ್ಕೊಂಡು ನಾವು ರೈತರು ಬದುಕಬೇಕಂತ ಉದ್ದೇಶಕ್ಕಾಗಿ ನಾವು ಮಾಡ್ತಾ ಇದ್ದೀವಿ. ಇದರ ನಾವೇನು ಇಟ್ಟಂಗಿ ಬಟ್ಟಿ ಮಾಡ್ತಾ ಇಲ್ಲ, ನಾವು ಯಾವುದೋ ಮನೆ ಕಟ್ತಾ ಇಲ್ಲ, ಯಾವುದೋ ಇದು ಮಾಡ್ತಾ ಇಲ್ಲ ಸರ್. ನಾವು ಮಾಡ್ತಕ್ಕಂಥ ಜಮೀನಿಗೆ ಹಾಕ್ತಾ ಇದ್ದೀವಿ. ನಮ್ಮ ಜಮೀನಲ್ಲಿ ಮಣ್ಣು ಹೋಗಿದ್ದು ಜಮೀನು ತಂದು ಜಮೀನಿಗೆ ಹಾಕ್ತಾ ಇದ್ದೀವಿ. ನಾವು ಇದರಲ್ಲಿ 4,000 ಕೊಟ್ಟು ನಾವು ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೊಡ್ತಾ ಇದ್ದೇವೆ ಸರ್. ಇದರಲ್ಲಿ ನಾವು ತರ್ತಕ್ಕಂಥದ್ದು ಅವರು ಇದ್ರದ್ದು ತರ್ತಾ ಇದ್ದೇವೆ. ವ್ಯಾಪಾರ ಅಂದರೆ ಇದು ಯಾರಿಗೂ ಕೊಟ್ಟಿಲ್ಲ. ಇಲ್ಲಿ ನಮ್ಗೆ ಈಗೇನು ಟ್ರಾನ್ಸ್ಪೋರ್ಟ್ ಚಾರ್ಜ್ ಇದೆ. ಗಾಡಿ ತರಬೇಕಾದ್ರೆ ಈಗ ಯಾವುದು ಬೇಕಲ್ಲ ಸರ್. ಈಗ ನಾವು ತರಲಿ ಮತ್ತೊಬ್ರು ಯಾರೇ ತರಲಿ, ರೈತರು ನಮ್ಮ ಜಮೀನು ತರಬೇಕಾದ್ರೆ ಇದು ಬೇಕು, ನಾವು ತಂದಿದ್ದೀವಿ ಸರ್. ಇದ್ರಾಗ ವ್ಯಾಪಾರ ಮಾಡ್ಕೊಂಡು ನಾವು ಮನೆ ಕಟ್ಟಿ ಇಟ್ಟಂಗಿ ಅಥವಾ ಯಾವುದೋ ಬಿಸ್ನೆಸ್ ಮಾಡ್ತಾ ಇಲ್ಲ. ಇದು ವ್ಯಾಪಾರ ಅಂದ್ರೆ ಅದಕ್ಕೆ ಬರ್ತದೆ. ಇದು ರೈತರು ತಂದದ್ದು ಯಾರೂ ಅಲ್ಲ ಸರ್. ಇವ್ರು ನಮ್ಮ ರೈತರು ಪೂರ್ತಿ ಹಾಳು ಮಾಡ್ತಾ ಇದ್ದಾರೆ. ರೈತರನ್ನ ತಾವೇ ಬನ್ನಿ ಬೇಕಾದ್ರೆ ನೀವು ಯಾವ ಮುಖಾಂತರ ತಂದು ಹಾಕ್ತೀರಿ ಹಾಕ್ರಿ. ನಮ್ಗೆ ಅವ್ರಿಗೆ ಬೇಡ ಬಿಟ್ಬಿಡಿ, ಅವರಿಗೆ ನೀವು ತಂದು ಹಾಕಿ ನಮಗೆ, ಅಥವಾ ನಮ್ಗೆ ಏನು ಸೊಲ್ಯೂಷನ್ ಕೊಡಿ. ಕೆಲವರು ರಾಜಕೀಯ ಉದ್ದೇಶದಿಂದ ತಪ್ಪು ಮಾಹಿತಿ ಹರಡುತ್ತಿದ್ದಾರೆ ಎಂದು ಆರೋಪಿಸಿದ ರೈತರು ಯಾವುದೇ ಅಕ್ರಮ ನಡೆದಿಲ್ಲ ಎಂದು ಹೇಳಿದರು. ರೈತರ ಹಿತದೃಷ್ಟಿಯಿಂದ ನಡೆಯುತ್ತಿರುವ ಕೆಲಸವನ್ನ ವಿವಾದಾತ್ಮಕವಾಗಿ ತೋರಿಸುವ ಪ್ರಯತ್ನಗಳನ್ನು ನಿಲ್ಲಿಸಬೇಕು ಎಂದು ಗ್ರಾಮಸ್ಥರು ಹಾಗೂ ರೈತರು ಆಗ್ರಹಿಸಿದರು. ನಾವು ಹೊಲದಲ್ಲಿ ಬೆಳೆ ಬೆಳಿಬೇಕಂತೇಳಿ ನಾವು ಮಣ್ಣು ಹೊಡ್ಸಕತ್ತಿದ್ದೇವೆ ಸರ್. ಅದಕ್ಕೆ ಬೇರೆಯವರು ಇದು ಮಾಡಕ್ಕಿಂತ ರೈತರಿಗೆ ಏನದ ಸುಲಭ ಮಣ್ಣ ಫಲವತ್ತತೆ ಮಣ್ಣು ಬಂದು ಹೊಲದಾಗ ಬೆಳಗತ್ತದ. ಅದಕ್ಕೆ ಅವ್ರಿಗೆ ಹೊಟ್ಟೆ ಕಿಚ್ಚಿ ಬೀಳಗತ್ತದ. ಅಲ್ಲಿ ಕಮಿಷನ್ ಕೇಳಗತ್ತಾರ. ನೋಡಿ ನಿಂತು ಕಮಿಷನ್ ಕೇಳ್ತಾರೆ. ಯಾಕೆ ಮಾಡ್ಬೇಕಿತ್ತಂದ ಅದಕ್ಕೆ ನಾವು ಹೇಳೋದು, ರೈತರ ಮಣ್ಣ ಹೊಲದಲ್ಲಿ ಹೋಗಿ ಮಣ್ಣ ರೈತರಿಗೆ ತಂದು ಹಾಕ್ಬೇಕು. ಅದಕ್ಕೆ ಕರೆಕ್ಟ್ ನಮಗೆ ತಂದು ಹಾಕತ್ತೆ, ಒಳ್ಳೇದಾಗತ್ತೆ ರೈತರಿಗೆ. ಎಲ್ಲರ ಅಲ್ಲಂ ಪ್ರಭು ಪಾಟ್ಲಿ ಕೊಡೋದು, ಅವ್ರಿಗೆ ಅಪಮಾನ ಮಾಡೋದು, ಇವ್ರಿಗೆ ಅಪಮಾನ ಮಾಡೋದು ಮಾಡಬೇಡ್ರಿ. ಅದು ದಂಧ.